ಹೌದು, ಹೊಸ ವರ್ಷದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೇ ಹರಿದು ಬಂದಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದ ಮೇಲೆ ಡಿಸೆಂಬರ್ 31ರ ಮಧ್ಯಾಹ್ನ 2 ಗಂಟೆಯಿಂದಲೇ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು. ಜನವರಿ 1ರ ಬೆಳಗ್ಗೆ 10 ಗಂಟೆಗೆ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಹೀಗಾಗಿ ಬೆಳ್ಳಂಬೆಳಗ್ಗೆ ಹೊಸ ವರ್ಷದ ಮೊದಲ ದಿನ ನಂದಿ ಬೆಟ್ಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು, ಬೆಳಗ್ಗೆ 10 ಗಂಟೆಗೆ ನಂದಿ ಬೆಟ್ಟದ ಕೆಳಭಾಗದ ಚೆಕ್ ಪೋಸ್ಟ್ ಓಪನ್ ಮಾಡಿದ್ದೇ ತಡ ಪ್ರವಾಸಿಗರು ನಾ ಮುಂದು ತಾ ಮುಂದು ಅಂತ ನಂದಿ ಬೆಟ್ಟದತ್ತ ಮುನ್ನುಗ್ಗಿದರು. बाइक कार पार्किंग करने के बाद काउंटर का पर्चा की एंट्री पर बाइक कार पार्किंग करने के बाद काउंटर का पर्चा की एंट्री पर इंडिकेटर के सर प्लास्टिक बैग करने के बाद काउंटर का पर्चा की एंट्री पर इंडिकेटर के सर प्लास्टिक बैग फुट इज नॉट अलाउड बाद काउंटर का पर्चा की एंट्री पर इंडिकेटर के सर प्लास्टिक बैग फुट इज नॉट अलाउड. ಒಂದು ಎರಡು 3 4 5 चार कौन कौन भी ಇರಲಿಲ್ಲ ಗೊತ್ತಿರಲಿಲ್ಲ और सामने आप कुछ
ಸೌಂದರ್ಯ ಅಂತ. ನಾವು ಮೈಸೂರಿಂದ ಬಂದಿರೋದು. ಇದೇ ಫಸ್ಟ್ ಟೈಮ್ ಬಂದಿರೋದು ನೋಡೋಕ್ಕೆ. ಚೆನ್ನಾಗೈತೆ, ವ್ಯೂ ಪಾಯಿಂಟ್. ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಸನ್ರೈಸ್ ನೋಡೋಕ್ಕೋಸ್ಕರನೇ ಬಂದ್ವಿ, ಬಟ್ ಬಿಡ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ 10 ಗಂಟೆಗೆ ಬಿಟ್ಟರು. ಬಟ್ ಸನ್ರೈಸ್ ನೋಡೋಕ್ಕೋಸ್ಕರನೇ ಬಂದ್ವಿ, ಬಟ್ ಸಿಗಲಿಲ್ಲ ನಮಗೆ. ಬೆಟ್ಟ ಹತ್ತಕ್ಕೆ ಸ್ವಲ್ಪ ರಿಸ್ಕ್ ಆಯಿತು, ಆದರೂ ಪರವಾಗಿಲ್ಲ, ಹತ್ಬೋದು, ಏನಿಲ್ಲ. ನೋಡೋಕ್ಕೂ ಚೆನ್ನಾಗೈತೆ. ಸನ್ರೈಸಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಮೈಸೂರಿಂದ ಬಂದಿರೋದು? ಎಸ್, ಮೈಸೂರಿಂದ ಬಂದಿದ್ದೀವಿ. ನೋಡೋಣ ಅಂತಲೇ ಬಂದಿದ್ದೀವಿ. ನ್ಯೂ ಇಯರಿಂದ ಏನು ಸ್ಪೆಷಲ್ ಆಗಿರುತ್ತೆ ಅಂತ ನೋಡೋಕೆ ಬಂದ್ರೆ? ಹೌದು, ನ್ಯೂ ಇಯರಲ್ಲಿ ಏನು ಸ್ಪೆಷಲ್ ಆಗಿರುತ್ತೆ, ಮತ್ತು ಸನ್ರೈಸ್ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ನೈಟ್ ಬಿಟ್ಟು, ಬಟ್ ಸನ್ರೈಸು ಬಿಡೋಕ್ಕೆ ಬಿಡಲಿಲ್ಲ. ಅಲ್ಲಿ ಯೋಗಾನಂದೀಶ್ವರ ಟೆಂಪಲ್ ನೋಡ್ಕೊಂಡು ಆಮೇಲೆ 10 ಗಂಟೆಗೆ ಬಿಟ್ಟರು, ತಿಂಡಿ ತಿನ್ಕೊಂಡು ಬಂದ್ವಿ ಅಷ್ಟೇ. ಸೊ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರಿ ಮಾಡಬೇಕು ಅಂತ ನೀವೆಲ್ಲ? ಇಲ್ಲಿಗೆ ಬಂದು ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಬೇಜಾರಿದೆ, ಡಿಸಪಾಯಿಂಟ್ ಆಯಿತು. ಅಲ್ಲ, ಟಿವಿಗಳೆಲ್ಲ ಬರ್ತಿತ್ತಲ್ಲ, ನ್ಯೂಸ್ ಎಲ್ಲ ಪೇಪರ್ ಮಾಡಿರ್ತಾರೆ, 10 ಗಂಟೆಗೆ ಬಿಡ್ತಾರೆ ಬ್ಯಾನ್ ಇದೆ ಅಂತ ಹೇಳಿದ್ರಲ್ಲ. ನೋಡಿದ್ವಿ, ಬಟ್ ಬಿಡೋದೇ ಇಲ್ಲ ಅಂತ ಅಂದ್ಕೊಂಡ್ವಿ. ಟ್ರೈ ಮಾಡೋಣ, ಅದಿಲ್ಲ ಅಂತಂದರೆ ಬಟ್ ಬೇರೆ ಸೈಡ್ ಹೋಗೋಣ ಅಂತ ಅಂದ್ಕೊಂಡು 10 ಗಂಟೆ ಮೇಲೆ ಬಿಡ್ತೀನಿ ಅಂತ ಅಲ್ಲಿ ಹೊರಗಡೆ ನಂದಿ ಹತ್ರ ಹೇಳಿದ್ಮೇಲೆ ಇಲ್ಲಿಗೆ ಬಂದ್ವಿ. ಜನ ಎಲ್ಲ ಯಾವ ರೀತಿ ಬಂದಿದ್ದಾರೆ? ತುಂಬ ಕ್ರೌಡ್ ಇದೆ ಸರ್, ತುಂಬ ಕ್ರೌಡ್ ಇದೆ. ನಾವು 1 ಅವರ್ ವೆಯ್ಟ್ ಮಾಡಿದ್ದೀವಿ ಕೆಳಗಡೆ ಟಿಟಿಲಿ. ಯಾವ ರೀತಿ ಸ್ಟ್ರಗಲ್ ಮಾಡಿದ್ರಿ? ತುಂಬಾ ಎಲ್ಲ ನಿದ್ದೆ ಕೊಟ್ಟೋಗಿದ್ರು ಸರ್. ನಿದ್ದೆ ಕೊಟ್ಟೋಗಿ ನಿದ್ದೆಯಿಂದ ಏಳಿಸ್ಕೊಂಡು ಮತ್ತೆ ಆಟೋಗೆ ಬರೋಣ ಅಂತ ಅನ್ನೋದ್ರೊಳಗೆ ಬಿಟ್ಟರು. 1 ಅವರ್ ಯಾಕೆ 2.5 ಅವರೇ ವೆಯ್ಟ್ ಮಾಡಿದ್ದೀವಿ ಕೆಳಗಡೆ. ನಿಮ್ಮ ಹೆಸರು? ತನುಜಾ. ಇನ್ನು ಒಮ್ಮೆಲೆ ಸಾವಿರಾರು ಮಂದಿ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ನುಗ್ಗಿದ ಹಿನ್ನೆಲೆಯಲ್ಲಿ ಟಿಕೆಟ್ ಕೌಂಟರ್ ಬಳಿ ನೂರಾರು ಜನ ಜಮಾಯಿಸಿ ನುಗ್ಗಲು ಉಂಟಾಯಿತು. ಟಿಕೆಟ್ ಪಡೆಯಲು ನಾ ಮುಂದು ತಾ ಮುಂದು ಅಂತ ಪ್ರವಾಸಿಗರು ಮುಗಿಬಿದ್ದಿದ್ರು. ಹರಸಾಹಸ ಪಟ್ಟು ಟಿಕೆಟ್ ಪಡೆದ ಪ್ರವಾಸಿಗರು ನಂದಿ ಬೆಟ್ಟವನ್ನ ಪ್ರವೇಶ ಮಾಡಿ ನಂದಿಗಿರಿಧಾಮದ ಸೌಂದರ್ಯವನ್ನ ಕಣ್ತುಂಬಿಕೊಂಡರು. ಹೊಸ ವರ್ಷದ ಮೊದಲ ದಿನವನ್ನ ಅತ್ಯಂತ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದರು. ಗೊತ್ತಾಗಿರ್ಲಿಲ್ಲ, ಗೊತ್ತಿರಲಿಲ್ಲ. ಒಂದು ವಿಚಾರ ಮೇಡಮ್, ನಿಮ್ದು ಯಾವ ಊರು, ನಿಮ್ಮ ಹೆಸರೇನು, ಏನು ಮೊದಲೇ ಪ್ಲಾನ್ ಮಾಡ್ಕೊಂಡು ನ್ಯೂ ಇಯರ್ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ರಿ, ಏನಾಗ್ತಿಲ್ಲ ನಿಮ್ಮ ಹೆಸರು ಫಸ್ಟ್? ನಮ್ಮದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ. ಮುಂಚೆನೇ ಇಲ್ಲಿ ಬರಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮತ್ತು ಲೀವ್ ಸಿಕ್ತಲ್ಲ, ಹಾಗೆ ಬಂದ್ವಿ. ತುಂಬ ಚೆನ್ನಾಗಿದೆ, ಸೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಓಲ್ಡ್ ಟೆಂಪಲ್ಸ್ ಎಲ್ಲ ಇದೆ, ನೋಡಿಬಿಟ್ಟು ಖುಷಿ ಆಯಿತು. ಆಮೇಲೆ ಫುಲ್ ಗ್ರೀನರಿ, ಗಿಡ ಮರ ಎಲ್ಲ ನೋಡಿಬಿಟ್ಟು ಖುಷಿಯಾಗಿದೆ. ಎಂಜಾಯ್ ಮಾಡಿದ್ವಿ. ತುಂಬ ಇದು ಫಾಗು ಆ ಥರ ಎಲ್ಲ ಚೆನ್ನಾಗಿತ್ತು. ಬರ್ತಾ ಮಾತ್ರ ತುಂಬ ಟ್ರಾಫಿಕ್ ಜಾಮ್ ಇತ್ತು. ಇವತ್ತು ನ್ಯೂ ಇಯರ್ ಅಂತ ತುಂಬ ಜನ ಬಂದಿದ್ದಾರೆ ಇಲ್ಲಿ. ಎಂಜಾಯ್ ಮಾಡಿದ್ವಿ. ಸೊ ನೀವು ನ್ಯೂ ಇಯರ್ಗೆ ಏನಂತ ಪ್ಲಾನ್ ಮಾಡ್ಕೊಂಡಿದ್ರಿ? ಇದು ವೀರೇರ್ತ ಅಂತ? ಅದೇ ಇಲ್ಲಿಗೆ ಬರಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು, ನಂದಿ ಹಿಲ್ಸ್ ನೋಡೋಣ ಈಗ ಅಂತ. ಬೆಂಗಳೂರು ಅಂದರೆ ಕಾಮನ್ ಆಗಿ ಪಬ್ಬು ಅದು ಇದು ಅಂತ ಹೋಗ್ತಾರೆ ಜನ, ಮಾಡ್ತಾರೆ. ಇವತ್ತೆಲ್ಲ ಆಗಿರ್ಬೋದು, ಫ್ಯಾಮಿಲಿಗಳಾಗಿರ್ಬೋದು ಇತ್ತೀಚೆಗೆ. ಬಟ್ ಒಂದು ನೇಚರ್ಗೆ ಅಂತ ನೀವು ನಂದಿಲ್ ಸೆಲೆಕ್ಟ್ ಮಾಡಿದ್ರಿ, ಯಾಕೆ? ನಾವು ಹಳ್ಳಿಯಿಂದನೇ ಬಂದಿದ್ದು, ತೀರ್ಥಹಳ್ಳಿ ನಮ್ಮೂರು. ಹಾಗಾಗಿ ನಮಗೆ ನೇಚರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾವು ಇಂಥ ಪ್ಲೇಸಸ್ಗೆ ವಿಸಿಟ್ ಮಾಡ್ತೀವಿ. ಸೊ ಇವತ್ತು ಕ್ರೌಡ್ ಹೆಂಗಿದೆ ಮೇಡಮ್? ಕ್ರೌಡು ತುಂಬ ಜಾಸ್ತಿ ಇದೆ ಸರ್, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇವತ್ತು ನ್ಯೂ ಇಯರ್ ಅಂತ ಹೇಳಿ ತುಂಬ ಜನ ಬಂದಿದ್ದಾರೆ. ಯಥೇಚ್ಛವಾಗಿ ಇಲ್ಲಿ ಹಿಂದಿಯವರೇ ಜಾಸ್ತಿ ಕಾಣ್ತಾ ಇದ್ದಾರೆ. ಹೌದು, ಹಿಂದಿಯವರು ಜಾಸ್ತಿ ಕಾಣ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಇವ್ರನ್ನೆಲ್ಲ ನೋಡಿ ಎಲ್ಲಿದ್ದೀವಿ? ಅದೇ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅಂತ ಅನಿಸ್ತಿದೆ. ಕನ್ನಡದವ್ರು ಸಿಗೋದೇ ಇಲ್ಲಿ ಕಡಿಮೆ ಆಗಿದೆ. ಎಂಜಾಯ್ ಮಾಡಿದ್ವಿ ಸರ್. ಒಟ್ನಲ್ಲಿ ಹೊಸ ವರ್ಷದ ಮೊದಲ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದು ಸಂಭ್ರಮಾಚರಣೆ ನಡೆಸಿ ಸಂತೋಷ ಪಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.